ನನಗೆ ಚಂದ್ರಪ್ರಭಾ ಇಷ್ಟ ಆದ್ರು, ಆದ್ರೆ ಅವ್ರು ಏನೇ ಜಗಳ ಆಡಿದ್ರು ನನಗೆ ಇವತ್ತು ಅವ್ರ ಮೇಲೆ 1% ಕೋಪ ಇಲ್ಲ, ಏನೂ ಇಲ್ಲ. ಹೌದು, ನೀವು ಕನ್ಫೆಸ್ ಮಾಡುವಾಗ್ಲೂ ಕೂಡ ಅವ್ರ ಬಗ್ಗೆ ಯಾವುದೇ ಒಂದು ಅರ್ಧ ಗಂಟೆಗೆ ಹೋಗಿ ತಪ್ಕೊಂಡು ಮಾತಾಡಿಸ್ದೆ. ಅಷ್ಟು ದೊಡ್ಡ ಜಗಳ ಆಗಿದ್ರು ಅರ್ಧ ಗಂಟೆಗೆ ನಕ್ಕೊಂಡು ಕೈ ಕೊಟ್ಕೊಂಡು ಮಾತಾಡಿಸ್ದೆ. ಅವ್ರು ಒಳಗೊಂದು ಹೊರಗೊಂದು ಮಾಡ್ತಾನೇ ಇದ್ರು, ಅದು ಲಾಸ್ಟ್ ದಿನ ಗೊತ್ತಾಯಿತು. ಆದರೆ ಮಾಡ್ತಾನೇ ಇದ್ರು, ಆದರೆ ನಾನು ಚೆನ್ನಾಗೇ ಇದ್ದೆ ಅವ್ರ ಜೊತೆ. ನಾನು ಯಾರ ಜೊತೆನೂ ಕೆದ್ಕೊಂಡೋಗಿ ಜಗಳ ಆಡಿಲ್ಲ. ಅದರಲ್ಲಿ ಕಾವ್ಯ ಫಸ್ಟು ಅಟ್ಯಾಚ್ ಇರಲಿಲ್ಲ, ನನ್ನ ವಿಲನ್ ಥರ ನೋಡ್ತಿದ್ಲು. ಆಮೇಲೆ ಅವಳು ಕಾವ್ಯ ವ್ಯಾಲ್ಯೂ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದು ಬಿಟ್ಟು ಸ್ಪಂದನ ಡೇ 1 ವ್ಯಾಲ್ಯೂ ಕೊಟ್ಟಿದ್ದಾಳೆ. ಪಾಪ ಅವರಿಂದ ಒಂದು ತಪ್ಪು ಆಗಿಲ್ಲ. ಅಂತ ಸರ್ ಅಂತ ಒಂದು ಒಳ್ಳೆ ಮರ್ಯಾದೆ ಕೊಟ್ಟು ಮಾತಾಡ್ಸಿದ್ದಾರೆ. ಇನ್ನು ರಾಶಿಕಾ ಎಲ್ಲ ಹಿಂಗೆ ಮಾತಾಡ್ಸೋಕೆ ಹೋದ್ರೆ ಅಂತ ಕಚ್ಚಕ್ಕೆ ಬರ್ತಾರೆ. ಅದಕ್ಕೆ ಅವ್ರ ಸವಾಸನೆ ಬೇಡ ಅಂತ ಅವ್ರು ಬಿಟ್ಟುಬಿಟ್ಟೆ. ಅದು ಬಿಟ್ಟು ಅಶ್ವಿನಿ ಗೌಡ ಅವರು ತುಂಬ ಮರ್ಯಾದೆ ನನ್ನ ಮೇಲೆ ಇಟ್ಟಿದ್ದಾರೆ. ಕಾಕ್ರೋಚ್ ಸುದಿಯವರಂತೂ ಪ್ರಾಣನೇ ಇಟ್ಕೊಂಡು ಫ್ಯಾನ್ 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 ಅಂತ ಹೇಳ್ತಾನೆ ಇರ್ತಾರೆ. ನಾನು ಬಿಗ್ ಫ್ಯಾನ್, ನಿಮ್ಮ ಬಿಗ್ ಫ್ಯಾನು, ನಿಮ್ಮ ಚಿಕ್ಕ ಹುಡುಗದಿಂದ ನಾನು ಚಿಕ್ಕ ಹುಡುಗದಿಂದ ನಿಮ್ಗೆ ನೋಡ್ತಾ ಇದ್ದೀನಿ ಅಂತ. ಆ ಥರ ಖುಷಿ ಆಗುತ್ತೆ. ಹಾಗಾದ್ರೆ ಅವ್ರು ಯಾವತ್ತೂ ನನಗೆ ಉಲ್ಟಾ ಮಾತಾಡಿಲ್ಲ.